ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ವಾರದ ಕತೆ ಕಿಚ್ಚನ ಜೊತೆ ಮೊದಲೇ ಪ್ರೊಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಕಡೆಯಿಂದ. ಈ ಪ್ರೊಮೋನ ರಿವ್ಯೂ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಮಾಡ್ಕೊಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಬೋಣ. ಆ್ಯಂಡ್ ಗೈಸ್, ನಿನ್ನೆ ಎಪಿಸೋಡಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಏನು ಕಳಪೆ ಅನ್ನೋದು ರಜತ್ ಅವ್ರಿಗೆ ಕೊಟ್ಟಿರ್ತಾರೆ, ಅದು ಇವತ್ತು ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಬಿಗ್ ಬಾಸ್ ಮನೆ ಒಳಗಡೆ ಏನು ನಡೀತಾ ಇರುತ್ತೆ ಅದನ್ನ ಇವತ್ತಿನ ಎಪಿಸೋಡಲ್ಲಿ ಸ್ಟಾರ್ಟಿಂಗ್ ಒಂದು 10 ಮಿನಿಟ್ಸ್ ತೋರಿಸ್ತಾರೆ. ಅದರಲ್ಲಿ ಕಳಪೆ ಕೊಟ್ಟಿರುವಂತಹ ರಜತ್ ಸ್ವಲ್ಪ ಕಿರಿಕ್ ಮಾಡ್ತಾ ಇದ್ದಾರೆ. ನಾನು ಏನೋ ತರಕಾರಿ ಕಟ್ ಮಾಡ್ಕೊಡಲ್ಲ, ಈಗ ತರಕಾರಿ ಕಟ್ ಮಾಡ್ಕೊಟ್ಬಿಟ್ರೆ ನನಗೇನು ಉತ್ತಮ ಕೊಟ್ಬಿಡ್ತಾರೆ, ಅವರು ಹಸ್ಕೊಂಡು ಬಿದ್ದಿರಲಿ ಬಿಡಿ, ಸಾಧ್ಯನೇ ಇಲ್ಲ, ನಾನು ಮಾಡಲ್ಲ, ನಿಧಾನಕ್ಕೆ ಮಾಡ್ತೀನಿ. ಅದರಲ್ಲಿ ನಮ್ಮ ಹುಲಿ, ನಮ್ಮ ಹನುಮಂತು ಒಳಗಡೆ ರೊಚ್ಚಿಗೆದ್ದು ಬಂದ್ಬಿಡ್ತೀನಿ ನೋಡಿ ಇವಾಗ ಇಲ್ವಾ, ಈಗ ನಾನು ಬರ್ತೀನಿ ಒಳಗಡೆ ಅಂತ ಹೇಳ್ತಿದ್ದಾರೆ. ಒಟ್ಟಲ್ಲಿ ಚೆನ್ನಾಗಿತ್ತು, ಮಜವಾಗಿತ್ತು ಅಂತ ಹೇಳ್ಬೋದು. ಬಟ್ ಗೈಸ್, ಇನ್ನೊಂದು ಏನಪ್ಪಾ ಅಂತಂದ್ರೆ, ಒಂದು ಆ್ಯಂಗಲ್ ಅಲ್ಲಿ ಓಕೆ, ರಜತ್ ಅವರು ಲೈಕ್ ಆ ಥರ ಮಾತಾಡಬಾರ್ದಾಯ್ತು, ಅದಕ್ಕೆ ಅಂತಾನೆ ಕಿಚ್ಚ ಸುದೀಪ್ ಸರ್ ಬರ್ತಾರೆ, ಅವ್ರು ಸಖತ್ತಾಗಿ ಕ್ಲಾಸ್ ತಗೊಂತಾರೆ, ನಮ್ಗೆ ಚೆನ್ನಾಗಿ ಗೊತ್ತಿದೆ. ಬಟ್ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗಿತ್ತು. ಬಟ್ ಇವ್ರು ಕಳಪೆ ಏನು ಕೊಟ್ಟರು ಗೊತ್ತಾ, ಕಳಪೆ ಕೊಡಬೇಕಾದ್ರೆ ರೀಸನ್ಸ್ ಕರೆಕ್ಟಾಗಿರಬೇಕು. ಕಳಪೆ ಅಂತ ಮಾಡಿರೋದು ಯಾಕೆ ಅಂತಂದರೆ, ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಅವರು ಚೆನ್ನಾಗಿ ಆಡಿಲ್ಲ ಅನ್ನೋದಕ್ಕೆ ಕಳಪೆ ಕೊಡಬೇಕು. ಅದನ್ನು ಬಿಟ್ಬಿಟ್ಟು ಅವರು ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆ ಕಳಪೆ ಕೊಟ್ಟರೆ ಅದು ಸರಿ ಬರಲ್ಲ ಅಂತ ಅನ್ಸುತ್ತೆ ಎಲ್ಲ ಒಂದು ಕಡೆ. ಈಗ ಅವ್ರ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಲಾಸ್ಟ್ ವೀಕಲ್ಲಿ ಯಾರು ತುಂಬ ಡೌನ್ ಇದ್ರೋ ಆ ವೀಕಲ್ಲಿ ಡೌನ್ ಇರೋರನ್ನ ಕಳಪೆ ಅಂತ ಕೊಡಬೇಕು. ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿಲ್ಲ, ಅದಕ್ಕೋಸ್ಕರ ನಾನು ಅವನ್ನ ಕಳಪೆ ಕೊಡ್ತಾ ಇದ್ದೀನಿ ಅಂತ. ಉತ್ತಮ ನಿನ್ನೆ ಮೋಕ್ಷಿತ್ ಅವ್ರಿಗೆ ಸಿಕ್ತು, ಓಕೆ, ವೆಲ್ ಡಿಸರ್ವ್ಡ್. ಯಾಕಂದ್ರೆ ಮೋಕ್ಷಿತ್ ಅವ್ರು ಚೆನ್ನಾಗಿ ಗೇಮ್ ಮಾಡೋರು, ಯಾಕಂದ್ರೆ ಸಿಕ್ತಂತ ಚಾನ್ಸ್ನ ಚೆನ್ನಾಗಿ ಯುಟಿಲೈಸ್ ಒಂದೇ ಗೇಮ್ ಸಿಕ್ಕಿದವ್ರಿಗೆ ಅವರು ಸಖತ್ತಾಗಿ ಚೆನ್ನಾಗಿ ಗೇಮ್ ಮಾಡಿದ್ರು. ಸೊ ನಾವು ಇದಕ್ಕೂ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ತುಂಬಾ ಸತಿ ಹೇಳ್ತಾ ಇದೀವಿ ಮೋಕ್ಷಿತ್ ಅವ್ರು ಏನು ಮಾಡ್ತಾಯಿಲ್ಲ ಅಂತ. ಸೊ ಬಟ್ ಇವಾಗ ಮೋಕ್ಷಿತ್ ಅವ್ರು ಮಾಡಿದ್ರು, ಉತ್ತಮ ಸಿಕ್ತು, ವೆಲ್ ಡಿಸರ್ವ್ಡ್. ಬಟ್ ಕಳಪೆ ಅಂತ ಬಂದಾಗ ಕಳಪೆ ಆಕ್ಚುಲಿ ಬೇರೆ ಯಾರಿಗಾದ್ರೂ ಕೊಡ್ಬೋದಾಗಿತ್ತು. ಬಟ್ ರಜತ್ ಅವ್ರಿಗೆ ಯಾಕೆ ಕೊಟ್ರು ಅಂದ್ರೆ ಆ ಗೋಲ್ಡ್ ಸುರೇಶ್ ಅವ್ರಿಗೆ ಏನು ಆ ಮಾತುಗಳು ಹೇಳಿದ್ರು, ಅದಕ್ಕೆ ಅಂತಲೇ ನಾನು ಹೇಳ್ತಾ ಇರೋದು. ಪರ್ಟಿಕ್ಯುಲರ್ಲಿ ಲೈಕ್ ಕಿಚ್ಚ ಸುದೀಪ್ ಸರ್ ಬರ್ತಾರೆ, ನೀಟಾಗಿ ಕ್ಲಾಸ್ ತಗೊಂತಾರೆ, ಅವ್ರಿಗೆ ಏನು ಬೇಕೋ ಅದನ್ನು ಮನದಟ್ಟು ಮಾಡಿಸ್ತಾರೆ. ಯಾಕಂದರೆ ಇವನ್ ರಜತ್ ಅವರು ಅದನ್ನೇ ಹೇಳಿದ್ರೆ ಒಪ್ಕೊತಾ ಇದ್ದಾರೆ. ನಾನು ಇರೋದೇ ಹಂಗೆ ಗುರು, ಬಿಗ್ ಬಾಸ್ ಮನೇಲಿ ಅದೇ ಆಟ ನಾನು ಆಡಕ್ಕೆ ಬಂದಿರೋದು, ನಾನು ಹೆಂಗಿರ್ತೀನೋ ಆನೆಸ್ಟಾಗಿ ನಾನು ಈಗ ಆಚೆಗಡೆ ಇರೋದನ್ನೇ ಅವ್ರು ಫೇಕ್ ಅಂತ ಹೇಳ್ಕೊಳಕ್ಕಾಗಲ್ಲ. ಈಗ ಲಾಯರ್ ಜಗದೀಶ್ ಅವರು ಕೂಡ ಹಂಗೆ ಇದ್ದಿದ್ದು, ಸೊ ಅದನ್ನು ಫೇಕ್ ಅಂತ ನಾವು ಕನ್ಸಿಡರೇಷನ್ ಮಾಡಲಿಲ್ಲ. ಬಟ್ ರಜತ್ ಅವರು ಕೂಡ ಫೇಕ್ ಇದಾರೋ ಇಲ್ವೋ ಅಂತ ನಮ್ಗೆ ಸ್ವಲ್ಪ ಟೈಮ್ ಬೇಕಾಗಿತ್ತು. ನಮ್ಗೆ ಸಡನ್ನಾಗಿ ಅವ್ರು ಮಾತಾಡ್ತಿರೋ ಮಾತುಗಳನ್ನ ನಮಗೂ ಕೂಡ ಡೈಜೆಷನ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಬಟ್ ಇದೇ ರೀತಿ ಅವರು ಮುಂದೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತಂದರೆ ಆ ಮನುಷ್ಯ ಇರೋದೇ ಹಾಗೆ. ಸೊ ಅದಕ್ಕೆ ಏನು ಮಾಡಬೇಕು, ಅವ್ರನ್ನ ಟಾಸ್ಕ್ ಟೈಮಲ್ಲಿ ಲೈಕ್ ಕೋಪಗೊಳಿಸಬಾರ್ದು. ಅಂದರೆ ಏನೋ ಒಂದು ಸುಮ್ಮನೆ ಮಾಕ್ ಮಾಡಕ್ಕೆ ಹೇಳೋಕ್ಕಾಗಲ್ಲ. ಯಾಕಂತಂದ್ರೆ ಈ ಥರ ಕಳಪೆಗೆ ಇದು ಕೊಟ್ಟಿರೋದು ನಮ್ಮ ಪ್ರಕಾರ ಸರಿ ಇಲ್ಲ ಅಂತ ಅನ್ಸುತ್ತೆ. ಬಟ್ ನಾಮಿನೇಷನ್ ಮಾಡ್ಬೋದು, ಈ ರೀಸನ್ ವೋಟಿಂಗ್ ನಾಮಿನೇಟ್ ಮಾಡ್ಬೋದು. ಬೇಕಾದ್ರೆ ಈ ಥರ ಮಾತಾಡಿ ತಪ್ಪು ಅಂತ ನಾಮಿನೇಟ್ ಮಾಡ್ಬೋದು. ಬಟ್ ಈ ಥರ ಕೆಟ್ಟದಾಗ ಮಾತಾಡೋದಕ್ಕೆಲ್ಲ ಸರಿ ಮಾಡೋದಕ್ಕೆ ಕಿಚ್ಚ ಸುದೀಪ್ ಸರ್ ಇದ್ದಾರೆ. ಬಟ್ ಈ ಕಳಪೆ ಕೊಟ್ಟಿರೋದ್ರ ಒಂದು ರೀಸನ್ ಇದೆಯಲ್ಲ, ಅದು ಸರಿಯಲ್ಲ ಅಂತ ನಮ್ಗೆ ಅನ್ಸುತ್ತೆ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಗಾಯ್ಸ್. ಅಂಡ್ ಇನ್ನೊಂದು ಟಾಪಿಕ್ ಏನಪ್ಪಾ ಅಂತಂದ್ರೆ, ನಮ್ಮ ಧನರಾಜು ಮತ್ತೆ ಮೋಕ್ಷಿತ್ ಅವರು ಒಂದಾಗ್ಬಿಟ್ರು ಅಂತಾನೆ ಹೇಳ್ಬೋದು. ಸೊ ಆಕ್ಚುಲಿ ನೋಡಿ, ಧನರಾಜ್ ಅವರು ಎಷ್ಟು ಲೈಕ್ ಒಳ್ಳೆ ಗುಣ ಅಂತ. ಇವನ್ ಅವರು ಲೈಕ್ ಕಳಪೆ ಕೊಟ್ಟಿದ್ರು ಕೂಡ ಲೈಕ್ ಲಾಸ್ಟ್ ವೀಕಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಲೈಕ್ ಮೋಕ್ಷಿತ್ ಅವರೇನೆ ಲೈಕ್ ಕಳಪೆ ಕೊಟ್ಟಿರ್ತಾರೆ. ಅದನ್ನು ಕೂಡ ತಲೆಯಲ್ಲಿ ಇಡ್ಕೊಳ್ಳದೆ ಡೈರೆಕ್ಟ್ ಆಗಿ ಹೋಗಿ, ಇಲ್ಲ ಮೋಕ್ಷಿತ್ ಅವ್ರು ಈ ವೀಕಲ್ಲಿ ಗೇಮ್ ಚೆನ್ನಾಗಿ ಆಡಿದ್ರು, ಅದಕ್ಕೆ ನಾನು ಕೊಟ್ಟೆ ಅಂತ ಹೇಳ್ತಾರೆ. ಮೋಕ್ಷಿತ್ ಭಾವಕರಾಗ್ಬಿಡ್ತಾರೆ, ಹತ್ಬಿಡ್ತಾರೆ, ಆನಂದ ಬಾಷ್ಪ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾ ಇದೀರಾ, ಈಗ ಉತ್ತಮ ಕೊಟ್ಟರು ಹೇಳ್ತಿದಿರಲ್ಲ ಯಾಕೆ ಅಂತ ಕೇಳ್ತಾ, ಇಲ್ಲ ಇದು ಆನಂದದ ಬಾಷ್ಪ ಅಂತ ಹೇಳ್ಕೊಂತಾರೆ ಅವರು. ಎಸ್. ಸೊ ಒಟ್ನಲ್ಲಿ ಗೈಸ್, ಇದೆಲ್ಲ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಸಂಬಂಧ ಅನ್ನೋದು ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ. ಏನೇ ಜಗಳ ಆಡಿದ್ರು ಕೂಡ ಮತ್ತೆ ರಿಟರ್ನ್ ಬಂದು ಒಂದಾಗಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಉಗ್ರ ಮಂಜು ಮತ್ತೆ ತ್ರಿವಿಕ್ರಮ್ ಅವರು ಮೊನ್ನೆ ಎಪಿಸೋಡಲ್ಲಿ ಏನು ಫುಲ್ ಕಿತ್ಲಾಡಿದ್ರು, ಅದು ಇದು ಒಂದು ಟಾಸ್ಕ್ ಅಲ್ಲ ಸಾರಿ, ನಾಮಿನೇಷನ್ ವಿಚಾರಕ್ಕೆ ಆ ಮಡಕೆ ಹೊಡೆಯೋ ಟೈಮಲ್ಲಿ. ಬಟ್ ಅದಾಗಿದ ತಕ್ಷಣನೇ ಮಾರನೇ ದಿನ ಬಂದ್ಬಿಟ್ಟು ಆಲ್ರೆಡಿ ಫುಲ್ ಕ್ಲೋಸ್ ಆಗಿ ನಾನು ನೀನು ಒಂದಾಗ್ಬಿಟ್ರೆ ಮಗ, ಇವ್ರಿಗೇನೋ ಐಡಿಯಾ ಬಿಗ್ ಬಾಸ್ ಅಂತ ಹೇಳ್ತಿದ್ದಾರೆ. ಅದೆಲ್ಲ ಸುಳ್ಳದು. ಆಕ್ಚುಲಿ ಅವೆಲ್ಲ ಆಗೋದು ಇಲ್ಲ. ಫಸ್ಟ್ ಆಫ್ ಆಲ್ ಏನಂದ್ರೆ, ಇವ್ರಿಬ್ರೇನ ಸ್ಟ್ರಾಂಗ್ ಕಂಟೆಂಟರ್ಗಳಿರೋದು, ಇನ್ನೂ ತುಂಬಾ ಜನ ಸ್ಟ್ರಾಂಗ್ ಕಂಟೆಂಟರ್ಗಳಿದ್ದಾರೆ, ತುಂಬಾ ಜನ ಮೈಂಡ್ಸ್ ಗೇಮ್ಸ್ ಆಡೋರು ಇರ್ತಾ ಇದ್ದಾರೆ. ಬಟ್ ಅವ್ರಿಗೆ ಬೆಳಕಿಗೆ ಬರ್ತಲ್ಲ. ಆಕ್ಚುಲಿ ಏನು ಗೊತ್ತಾ ಗೈಸ್, 1.5 ಅವರ್ ಎಪಿಸೋಡಲ್ಲಿ ಯಾರನ್ನ ಎಷ್ಟು ಬೇಕೋ ಹೈಲೈಟ್ ಮಾಡೋದಕ್ಕೆ ಮಾತ್ರ ಬಿಗ್ ಬಾಸ್ ಅವ್ರು ಅಷ್ಟು ಮಾಡ್ತಾರೆ. ಬಟ್ ಎಲ್ಲಾನು ತೋರಿಸ್ತಾರೆ. ಇವನ್ ಧರ್ಮ ಅವ್ರನ್ನು ಕೂಡ ಹೈಲೈಟೆಡ್ ಪಾರ್ಟ್ ಮಾಡ್ಬೋದು, ಬಟ್ ಧರ್ಮ ಅವ್ರನ್ನು ಕೂಡ ನೀಟಾಗಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ತಾ ಇಲ್ಲ. ಸೊ ಅಂದ್ರೆ ಇವರೇ ನನಗೊಂದು ಅರ್ಥ ಆಗ್ತಾರೆ, 50-50 ಇದಾರೆ ಅಂತ ಅನ್ಕೊಂತೀನಿ. ಮೇ ಬಿ ಇವ್ರು ಮಾತಾಡ್ತಾರನ್ನ ಇವ್ರು ಕ್ಯಾಪ್ಚರ್ ಮಾಡ್ತಾ ಇಲ್ಲ ಅಂತಂದ್ರೆ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ನಿಸ್ತದೆ. ಅಷ್ಟು ಜನ ಕೂಡ ಅವ್ರಿಗೂ ಉತ್ತಮ ಕೊಡ್ತಾರೆ, ಒಂದು 4-5 ಜನ ಉತ್ತಮ ಕೊಟ್ಟಿದ್ದಾರೆ, ಅಂದ್ರೆ ಚೆನ್ನಾಗಿ ಆಡಿದ್ದಾರೆ ಅಂತ ಅಂತಿದ್ದಾರೆ. ಬಟ್ ನಮ್ಮ ಪ್ರಕಾರ ಅವ್ರು ಆಡಿದ್ದು ಎಲ್ಲೂ ನಮ್ಗೆ ಕಾಣಲಿಲ್ಲ. ಇವನ್ ನೆನ್ನೆ ನೋಡಿದ್ರೆ ಬಾಲ್ ಇಟ್ಕೊಳ್ಳೋ ಟೈಮಲ್ಲಿ 2-3 ಬಾಲ್ಗಳು ಬೀಳ್ತವೆ, ಅವರು ಒಂದೇ ಬಾಲ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಇನ್ನೊಂದು ಬಾಲ್ ಆ ಕಡೆ ಎಲ್ಲ ಬಿದ್ದು ಹೋಗ್ತಾ ಇದೆ. ಅವರು ಹೇಳ್ತಾ ಇದ್ದಾರೆ, ಆಚೆ ಕಡೆಯಿಂದ ಕೂಗ್ತಾ ಇದ್ದಾರೆ ಧರ್ಮ ಅವರಲ್ಲಿ ನೋಡಿ ಅಂತ. ಬಟ್ ಅವ್ರ ಕಾನ್ಸಂಟ್ರೇಷನ್ ಎಲ್ಲ ಬರೀ ರಜತ್ ಮತ್ತೆ ಅದೊಂದು ಬಾಲ್ ಮೇಲೆ ಇತ್ತು. ಬಟ್ ನಮ್ಮ ಪ್ರಕಾರ ಲಾಸ್ಟ್ ವೀಕಲ್ಲಿ ಗೇಮ್ ಅಷ್ಟಕ್ಕಷ್ಟೇ ಅವ್ರದ್ದು ಅಂತಾನೆ ಹೇಳ್ಬೋದು. ಎಕ್ಸಾಕ್ಟ್ಲಿ. ಸೊ ಬಟ್ ಈ ಟೋಟಲ್ ಆಗಿ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಕಳಪೆ ಕೊಡಬೇಕಾಗಿತ್ತು ಅಂತ ಇದ್ರಲ್ಲಿ ಕಾಣಿಸ್ತಾ ಇದೆ. ಬಟ್ ಎನಿವೇಸ್, ರಜತ್ ಅವರು ಕೂಡ ಒಂದ್ ಕಡೆ ಎಂಜಾಯ್ ಮಾಡ್ತಾ ಇದ್ದಾರೆ, ಇನ್ನೊಂದ್
ಕಡೆ ತುಂಬಾ ಉರ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಉರ್ಕೊಂಡಿರೋದು ಯಾಕಪ್ಪ ಅಂತಂದ್ರೆ ಇವ್ರು ಕೊಟ್ಟಿರೋ ರೀಸನ್ಸ್ ಸರಿ ಇಲ್ಲ. ಬಿಕಾಸ್ ಕಳಪೆ ಅನ್ನೋದು ಬಂದ್ಬಿಟ್ಟು ಆ ಥರ ಅಲ್ಲ ಕೊಡೋದು, ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಕೊಡೋದು ಅಂತ ಅವರು ಕೂಡ ಅರ್ಥ ಆಗಿದೆ ಚೆನ್ನಾಗಿ. ಬಟ್ ಇಲ್ಲಿ ಅಂದ್ರೆ ಇವ್ರಿಗೂ ಕೂಡ, ಯಾಕಂದ್ರೆ ನನ್ನ ಬಿಗ್ ಬಾಸ್ ಮನೆ ಒಳಗಡೆ ಇರೋರು ನಾವು ಈಗ ತಪ್ಪು ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಅವರು ಸಡನ್ ಆಗಿ ಬಂದು ಈ ತರ ಮಾತುಗಳನ್ನ ಯಾಕಂದ್ರೆ ಲಾಯರ್ ಜಗದೀಶ್ ಅವ್ರು ಇದ್ದಾಗ ಕೇಳಿದ್ ಅನ್ಕೊಂತೀನಿ, ಅದು ಬಿಟ್ಟರೆ ಅವ್ರು ಇವಾಗಲೇ ಕೇಳ್ತಾ ಇರೋದು. ಸೊ ಮತ್ತೆ ಇವ್ರು ಯಾರಪ್ಪ ಇವರು ಈಗ ಸಡನ್ ಆಗಿ ಬಂದು ಈ ತರ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ರೀಸನ್ಸ್ ಆಗುತ್ತೆ. ಅಂಡ್ ಮೋರ್ ಓವರ್ ನನಗೆ ಇಬ್ರು ಮೇಲೆ ತುಂಬಾ ಇಷ್ಟ ಆಗ್ತಲ್ಲ ಏನಪ್ಪಾ ಅಂತಂದ್ರೆ, ಒಂದು ಬಂದ್ಬಿಟ್ಟು ಶಿಶಿರ್ ಅವ್ರು ಬಂದು ಅದೇ ರೀಸನ್ಸ್ ನ ಇವರು ಕೊಡ್ತಾರೆ. ಏನಂತಂದ್ರೆ ಲೈಕ್ ಈ ತರ ಮಾತುಗಳು ನಾನು ಹೇಳ್ತೀನಿ, ಈ ತರ ಮಾತಾಡಬಾರ್ದು ಅಂತ. ಇವನ್ ಶಿಶಿರ್ ಅವರು 2-3 ಸತಿ ಆ ತರ ಮಾತುಗಳು ಆಡಿದ್ದಾರೆ. ಸೊ ಆ್ಯಂಡ್ ಇವನ್ ತ್ರಿವಿಕ್ರಮ್ ಅವರು ಕೂಡ ಆ ಪದ ಬಳಕೆನ ಯೂಸ್ ಮಾಡಿದ್ದಾರೆ, ಶೆಡೆ ಆಟಗಳು ಆಡಲ್ಲ ಅಂತ. ಇವನ್ ಇವರು ಕೂಡ ಶೆಡೆ ಅಂತಾನೆ ಯೂಸ್ ಮಾಡಿದ್ದಾರೆ. ಇದನ್ನ ಅವ್ರು ಯೂಸ್ ಮಾಡೋದು, ಇನ್ನೊಂದು 3-4 ಪದಗಳು ಎಕ್ಸ್ಟ್ರಾ ಅದು ಅವ್ರಿಗೆ ಯೂಸ್ ಮಾಡಿದ್ವಲ್ಲ. ಗೋಲ್ಡ್ ಸುರೇಶ್ ಅವ್ರಿಗೆ ಯೂಸ್ ಮಾಡಿದ್ದು. ಗೋಲ್ಡ್ ಸುರೇಶ್ ಅವ್ರಿಗೆ ಯೂಸ್ ಮಾಡಿದಾಗ ಅದನ್ನೇ ಹೇಳ್ತಾ ಇರೋದು. ಗೋಲ್ಡ್ ಸುರೇಶ್ ಅವರು ಕಿಚ್ಚ ಸುದೀಪ್ ಸರ್ ಮುಂದೆ ನಿಂತ್ಕೊಂಡು, ಸರ್ ನನಗೆ ಕ್ಷಮೆ ಕೇಳಬೇಕು, ನನಗೆ ಗೊತ್ತಿಲ್ಲ, ಅದು ನನಗೆ ಪರ್ಸನಲ್ ಆಗಿ ಬೈದಿದ್ದು ಅಂತ ಡೈರೆಕ್ಟ್ ಆಗಿ ಮಾತು ಕೇಳಿದ್ರೆ ಕಿಚ್ಚ ಸುದೀಪ್ ಸರ್ ಕ್ಷಮೆ ಕೇಳಿಸಿದ್ರು. ಇಲ್ಲಿ ಗೋಲ್ಡ್ ಸುರೇಶ್ ಅವ್ರನ್ನ ಬೇಕಾದ್ರೆ ಒಂದ್ ಪಕ್ಷ ಕ್ಷಮಿಸ್ತಾ ಯಾರು ನಮ್ಮ ರಜತ್ ಅವರು. ಬಟ್ ಇಲ್ಲಿ ಇನ್ನ ಜಾಸ್ತಿ ಕೋಪ ಬಂದಿರೋದು ಯಾರ ಮೇಲೆ ಅಂದ್ರೆ ಶಿಶಿರ್ ಅವ್ರ ಮೇಲೆ ಅಂಡ್ ಐಶ್ವರ್ಯ ಅವ್ರ ಮೇಲೆ ಜಾಸ್ತಿ ಕೋಪ ಬಂದಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅದೇ ಇವರು ರೀಸನ್ ಕೊಡ್ತಾರೆ, ಏನೋ ಹುಡುಗಿರ್ ಕೈ ಹಿಡ್ಕೊಂಡು ಓಡಾಡೋರೆಲ್ಲ ಗೆಲ್ಲಕ್ಕಾಗಲ್ಲ ಅಂತೆಲ್ಲ ಒಂದು ಮಾತುಗಳು ಬಂದಿದ್ದಾವೆ. ಶಿಶಿರ್ ಅಲ್ಲ, ಇನ್ನೊಂದೇನ್ ಗೊತ್ತಾ, ಆಕ್ಚುಲಿ ಅದು ತಪ್ಪಿಲ್ಲ. ರಜತ್ ಅವ್ರು ಏನ್ ಗೊತ್ತಾ, ಒಂದ್ ಆಂಗಲ್ ಇಂದ ಏನು ಯೋಚನೆ ಮಾಡ್ತಾ ಇದಾರೆ ಅಂತಂದ್ರೆ, ಇವ್ರು ಬರೀ ಹುಡುಗಿರ ಜೊತೆ ಆಟ ಆಡ್ಕೊಂಡಿದ್ದಾರೆ ಅದು ಇದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಲ್ಲಿ ಕಂಪ್ಯಾನಿಯನ್ ಬೇಕೇ ಬೇಕು. ಮನೆ ಒಳಗಡೆ ಹೋದಾಗ ಲೋನ್ಲಿ ಫೀಲ್ ಆಗುತ್ತೆ, ಯಾರು ಕೂಡ ಇರಲ್ಲ ಜಾಸ್ತಿ. ಅಂದ್ರೆ ಕಂಪ್ಯಾನ್ಶನ್ ಫ್ರೆಂಡ್ಶಿಪ್ ಆಗಿರ್ಬೋದು, ಲವ್ ಅಂತಾನೆ ಏನಿಲ್ಲ, ಫ್ರೆಂಡ್ಶಿಪ್ ಆಗಿ ಈಗ ಗೌತಮಿ ಹಾಗೂ ಉಗ್ರಂ ಮಂಜು ಅವರು ಇಲ್ವಾ, ಅದೇ ರೀತಿನೇ ಅಷ್ಟೇ ಎಲ್ಲರೂ ಕೂಡ ಫ್ರೆಂಡ್ಶಿಪ್ ಲೆವೆಲ್ ಅಲ್ಲೇ ಇರ್ತಾರೆ. ಯಾರು ಕೂಡ ಲವ್ ಅನ್ನೋ ಲೈಕ್ ಆ ಧೈರ್ಯನ ದಾಟಿ ಹೋಗಲ್ಲ. ಯಾಕಂದ್ರೆ ಅವರೆಲ್ಲ ಔಟ್ ಸೈಡ್ ಅಲ್ಲಿ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಇರ್ತಾರೆ. ಈಗ ಸಡನ್ ಆಗಿ ಬಂದ ತಕ್ಷಣ ಯಾರು ಮಾತಾಡದೇ ಇರೋದ್ರಿಂದ ಒಂದು ಕಂಪ್ಯಾನಿಯನ್ ಸಿಗುತ್ತೆ, ಒಂದು ಕಂಫರ್ಟ್ ಝೋನ್ ಸಿಗುತ್ತೆ, ಅದಕ್ಕೆ ಮಾತಾಡ್ತಿರ್ತಾರೆ ಹೊರತು ಅದ್ ಬಿಟ್ರೆ ಬೇರೆ ಏನೂ ಇರಲ್ಲ. ಬಟ್ ಇಲ್ಲಿ ಏನಾಗ್ತದೆ, ಜಾಸ್ತಿ ಲೈಕ್ ಒಂದು ಲೆವೆಲ್ ಮೇಲೆ ಹೋಗ್ತಾ ಇರೋದು ಯಾರಪ್ಪ ಅಂದ್ರೆ, ಲೈಕ್ ನಮ್ಗೆ ಕಾಣಿಸ್ತಾ ಇರೋದು ಶಿಶಿರ್ ಅವರು. ಸೊ ಶಿಶಿರ್ ಅವ್ರಿಗೆ ಒಂದು ಸ್ವಲ್ಪ ತಲೆಯಲ್ಲಿ ಇರಬೇಕು. ಐಶ್ವರ್ಯ ಅವ್ರು ಓಕೆ ಹೊಟ್ಟೆವರ್ ಐಶ್ವರ್ಯ ಅವ್ರಿಗೆ, ಯಾಕಂದ್ರೆ ಅವರು ಒಂದು ಸ್ವಲ್ಪ ಬೇಗ ಮಿಂಗಲ್ ಆಗ್ಬಿಡ್ತಾರೆ ಬೇರೆಯವ್ರ ಹತ್ರ. ನಾನು ತುಂಬಾ ಸತಿ ಅಬ್ಸರ್ವ್ ಮಾಡಿದ್ದೀನಿ. ಯಾಕಂದ್ರೆ ಇದಕ್ಕೂ ಮುಂಚೆ ಧರ್ಮ ಅವ್ರಿಗೂ ಕೂಡ ಅದೇ ರೀತಿ ಮಾತಾಡಿದ್ರು, ನೀವು ತರಕಾರಿ ಕಟ್ ಮಾಡ್ಕೊಡ್ತಾ ಇರೋದು ಅದೆಲ್ಲ ನೋಡಿದ್ರೆ ನಂಗೆ ತುಂಬಾ ಲೈಕ್ ನಂಗೆ ಇಷ್ಟ ಹಂಗಲ್ಲ ಹಿಂಗೆ ಅಂತ ಹೇಳ್ತಾರೆ. ಬಟ್ ಶಿಶಿರ್ ಅವ್ರಿಗೆ ಒಂದು ಸ್ವಲ್ಪ ಅಷ್ಟು ಮೆಚುರಿಟಿ ಇದೆ ಅಂತ ಅನ್ಕೊಂತೀವಿ. ಬಟ್ ಅದನ್ನ ಬಿಟ್ಬಿಟ್ಟು ಏನ್ ಮಾಡ್ತಾ ಇದಾರೆ ಶಿಶಿರ್ ಅವರು, ಬರೀ ಜಾಸ್ತಿ ಅಂದ್ರೆ ಮೋಕ್ಷಿತ್ ಅವ್ರ ಹತ್ರ ಹೋಗ್ತಾ ಇದಾರೆ, ಐಶ್ವರ್ಯ ಹತ್ರ ಒಂದು ಗ್ರೂಪ್ ಮಾಡ್ಕೊಂತ ಇದಾರೆ. ಈಗೆಲ್ಲ ಹೆಂಗಾಗ್ತಾ ಇದೆ ಅಂತಂದ್ರೆ, ಅವರು ಬರೀ ಹೆಣ್ಮಕ್ಳ ಜೊತೆ ಜಾಸ್ತಿ ಸಪೋರ್ಟಿವ್ ಆಗಿ ಇರಕ್ ಹೋಗ್ತಾ ಇದಾರೆ. ಬಟ್ ಅದು ಬಿಗ್ ಬಾಸ್ ಮನೆ ಒಳಗಡೆ ವರ್ಕೌಟ್ ಆಗಲ್ಲ. ಈಗ ತ್ರಿವಿಕ್ರಮ್ ಅವ್ರು ತಗೊಳ್ಳಿ, ತ್ರಿವಿಕ್ರಮ್ ಅವ್ರು ಏನ್ ಮಾಡ್ತಾ ಇದಾರೆ, ಸಪೋರ್ಟಿವ್ ಆಗಿ ಇರ್ತಾರೆ, ಬಟ್ ಎಷ್ಟು ಬೇಕೋ ಅಷ್ಟು ಇರ್ತಾರೆ. ಭವ್ಯಗೌಡ ಅವ್ರ ಹತ್ರನೂ ಜಾಸ್ತಿ ಕ್ಲೋಸ್ ಆಗಿದ್ದಾರೆ. ಬಟ್ ಹಂಗಂತ ಭವ್ಯಗೌಡ ಅವ್ರ ಜೊತೆ ಯಾವಾಗ್ಲೂ ಲೈಕ್ ಮಿಂಗಲ್ ಆಗಿರಲ್ಲ. ಅವ್ರು ಇವ್ರ ಹಿಂದೆ ಹೋಗ್ತಾರೆ ಹೊರತು ಇವ್ರು ಅವ್ರ ಹಿಂದೆ ಹೋಗ್ತಾ ಇರಲ್ಲ. ಬಟ್ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ಶಿಶಿರ್ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಯಾವಾಗ್ಲೂ ಐಶ್ವರ್ಯ ಪಕ್ಕನೆ ಕೂತ್ಕೊಳ್ಳೋದು, ಐಶ್ವರ್ಯ ಜೊತೆನೇ ಓಡಾಡೋದು, ಐಶ್ವರ್ಯ ಜೊತೆನೇ ಮಾತಾಡೋದು. ಡಿಸ್ಕಷನ್ ಕೂಡ ಇವಾಗ ನಿನ್ನೆ ನೋಡಿದ್ರೆ ಮೋಕ್ಷಿತಾ, ಈಗ ಹೆಂಗೆ ಉಗ್ರ ಮಂಜು, ಗೌತಮಿ ಮತ್ತೆ ಮೋಕ್ಷಿತಾ ಆಗಿತ್ತು, ಈಗ ಮತ್ತೆ ಏನಾಗಿದೆ ಶಿಶಿರು, ಮೋಕ್ಷಿತಾ ಮತ್ತೆ ಇವ್ರ ಜೊತೆ ಆಗ್ಬಿಡಿದೆ ಮಿಂಗಲ್. ಹಿಂಗಾಗ್ತಾ ಇದ್ದಾಗ ಆಚೆಗಡೆ ಇರೋ ಜನಕ್ಕೆ ಪೋಟ್ರೆ ಹೆಂಗಾಗುತ್ತೆ ಅಂತಂದ್ರೆ, ನಾವು ಎಷ್ಟೇ ಒಳ್ಳೇದ್ ಮಾತಾಡಕ್ ಹೋದ್ರು ಅವ್ರು ಕೆಟ್ಟದಾಗೆ ಕಾಣಿಸ್ತಾ ಇರ್ತಾರೆ. ಸೊ ಅದು ಬೇಡ ಆಕ್ಚುಲಿ. ಸೊ ಬಿಗ್ ಬಾಸ್ ಮನೆ ಒಳಗಡೆ ಹೆಂಗ್ ಕಾಣಿಸ್ಕೊಬೇಕು ಅಂತಂದ್ರೆ, ನಾನು ಇಂಡಿವಿಜುವಲ್ ಆಗಿ ಆಟ ಆಡ್ತಾ ಇದ್ದೀನಿ, ಅಟ್ ದ ಮೂಮೆಂಟ್ ನಾನು ಎಲ್ಲರ ಜೊತೆ ಕ್ಲೋಸ್ ಆಗು ಇದ್ದೀನಿ ಅನ್ನೋ ತರ ತೋರಿಸ್ಕೊಬೇಕು. ಇದ್ರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಐಶ್ವರ್ಯ ನಾನು ಕೊಡ್ತೀನಿ. ಐಶ್ವರ್ಯ ಆಕ್ಚುಲಿ ಇದ್ರಲ್ಲಿ ಏನಕ್ಕೆ ತಪ್ಪು ಕಾಣಿಸ್ತಾ ಇಲ್ಲ ಅಂತಂದ್ರೆ, ಐಶ್ವರ್ಯ ಅವರು ಎಲ್ಲರ ಜೊತೆ ಮಿಂಗಲ್ ಆಗಿ ಟ್ರೈ ಮಾಡ್ತಾ ಇದಾರೆ, ಏನೋ ಒಂದು ಇನ್ಪುಟ್ಸ್ ಕೊಡಕ್ ಟ್ರೈ ಮಾಡ್ತಾ ಇದಾರೆ. ಅಂಡ್ ಮೋರ್ ಓವರ್ ಅವರು ಲೈಕ್ ಗೇಮ್ ಅಲ್ಲೂ ಕೂಡ ಇನ್ವಾಲ್ವ್ ಆಗಿ ಟ್ರೈ ಮಾಡ್ತಾ ಇದಾರೆ. ಶಿಶಿರ್ ಜೊತೆ ಕ್ಲೋಸ್ ಆಗಿದ್ದಾರೆ. ಬಟ್ ಶಿಶಿರ್ ಹಾಗೆ ಮಾಡ್ತಾ ಇಲ್ಲ. ಶಿಶಿರ್ ಅವರು ಟಾಸ್ಕ್ ಪರ್ಫಾರ್ಮೆನ್ಸ್ ಲಾಸ್ಟ್ ವೀಕ್ ಅಲ್ಲಿ 0 ಕಾಣಿಸ್ತಾ ಇದೆ, ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ನೆನೆ ನಿಮ್ಗೆ ಗೊತ್ತಾಗ್ತಿದ್ದು ಅಂತಂದ್ರೆ, ಎಪಿಸೋಡ್ ಅಲ್ಲಿ ನೆನೆ ಆ ಒಂದು ಗೋಲ್ಡ್ ಸುರೇಶ್ ಇಟ್ಕೊಂಡ್ರು ಗೊತ್ತಾ, ನೀರು ಅವರೇ ಇಟ್ಕೋಬೋದಿತ್ತು. ಅವ್ರು ಹಿಡ್ಕೊಂಡ್ ಗೋಲ್ಡ್ ಸುರೇಶ್ ಸ್ಟ್ರೆಂತ್ ಇಲ್ಲ ಗುರು, ನೀರ್ ತಗೊಂಬಂದ್ ಗೊತ್ತಿರೋದು ನಿಮ್ಗೆ ಕಾಲೇಟ್ ಆಗಿದೆ, ಸೊ ಸ್ವಲ್ಪ ವೀಕ್ನೆಸ್ ಇದೆ ಅವ್ರಿಗೆ ಅಂತ ಗೊತ್ತು. ಬಟ್ ಇವ್ರು ಶಿಶಿರ್ ಹೋಗ್ಬಿಟ್ಟು ಇಟ್ಕೋಬೋದಿತ್ತಲ್ಲ, ಅದು ತುಂಬಾ ಆಲ್ಮೋಸ್ಟ್ ಒಂದು 15-20 kgs ಆಗುತ್ತೆ ಅಂತ ಅನ್ಕೊಂತೀವಿ. ಹಬ್ಬ ನೀರು ಫಿಲ್ ಆದ್ಮೇಲೆ ಫುಲ್ ಎಷ್ಟೊತ್ತಾಗುತ್ತೆ ಅಷ್ಟು ಇಟ್ಕೊಂಡಿದ್ದಾರೆ. ಬಟ್ ಬಿಟ್ಬಿಟ್ಟು ತ್ರಿವಿಕ್ರಮ್ ಅವ್ರಿಗೆ ಅದೇ ಬೇಜಾರಾಗಿರೋದು. ಸೊ ನೀವು ಬಿಟ್ಬಿಟ್ರಲ್ಲ, ಇಟ್ಕೊಂಡಿದ್ರೆ ಇನ್ನೂ ಸ್ವಲ್ಪ ಗೆಲ್ಬೋದಿತ್ತೇನೋ, ನಾವು ಯಾಕೆ ಬಿಟ್ರಿ ಅಂತ ಕೇಳ್ತಾರೆ. ಬಟ್ ಶಿಶಿರ್ ಅವ್ರು ಕೊಡ್ಬೋದಿತ್ತು ಅಂತ ನಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ. ಎಕ್ಸಾಕ್ಟ್ಲಿ, ಶಿಶಿರ್ ಅವ್ರು ತಗೊಂಡ್ಬೇಕಾಗಿತ್ತು. ಯಾಕಂದ್ರೆ ಅಲ್ಲಿ ಏನು ತಡೆಯೋದಿತ್ತು ಗೊತ್ತಾ, ತಡೆಯೋದನ್ನ ಗೋಲ್ಡ್ ಸುರೇಶ್ ಅವ್ರು ಮಾಡೋರು. ಯಾಕಂದ್ರೆ 3 ಜನ ಅವ್ರ ಕಡೆ ಡಿಫೆಂಡರ್ ಇದ್ದಿದ್ದು, 3 ಜನ ಒಂದೊಂದು ಟೀಮಲ್ಲಿ ಬಂದ್ಬಿಟ್ಟು ಡಿಫೆಂಡ್ ಮಾಡ್ಕೊಬೋದಾಗಿತ್ತು. ಬಟ್ ಇವ್ರು ಏನ್ ಮಾಡಿದ್ರು, ಆ ಚೌಕಾಬಾರದಲ್ಲಿ ಕುತ್ಕೊಂಡು ತಳ್ಳೋದಕ್ಕಿಂತ ಅಲ್ಲಿ ಕುತ್ಕೊಂಡು ಗ್ರಿಪ್ ಆಗಿ ಇಟ್ಕೊಂಡಿದ್ರೆ ನೆನ್ನೆ ಮೇ ಬಿ ಟಾಸ್ಕ್ ಅಲ್ಲಿ ಇವರು ಗೆದ್ದಿರೋರೇನೋ. ಎಲ್ಲ ಒಂದ್ ಕಡೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಇವರು ನೀರ್ ಹಾಕ್ತಾರೆ, ನೀರ್ ತುಂಬಿಕೊಳ್ಳುತ್ತೆ, ಅದು ತುಂಬಿರಲ್ಲೋ ಏನ್ ಗ್ಯಾರಂಟಿ ಇತ್ತು. ಅಲ್ಲಿ ಪಟ್ ಅಂತ ಬಿಟ್ರು. ಇವನು ಬಿಗ್ ಬಾಸ್ ಅವ್ರ ಕ್ಯಾಮ್ರಾ ಕೂಡ ನಮ್ಗೆ ಅಲ್ಲಿ ನೀಟಾಗಿ ಕಾಣಿಸ್ತಿಲ್ಲ, ಎಡಿಟ್ ಅಷ್ಟೇ ಪಟ್ ಅಂತ ಎಡಿಟ್ ಮಾಡ್ತಾ ಇದ್ದಾರೆ. ನಿನ್ನೆ ಧರ್ಮ ಅವ್ರ ಪಾಪ ಏನೋ ರೀಸನ್ಸ್ ಕೊಡಕ್ ಬಂದ್ರು, ಕಳಪೆ ಮತ್ತೆ ಉತ್ತಮ, ಅದಕ್ಕೆ ಕಟ್ ಮಾಡಿಬಿಟ್ರು. ಏನಕ್ಕೆ ಮಾಡ್ತಾ ಇದ್ದಾರೆ ಈ ಥರ? ಕಂಪ್ಲೀಟ್ ಆಗಿ ನಮಗೆ ಏನು ಅಂತ ರೀಸನ್ಸ್ ಬೇಕು. ನಾವು ಸುಮ್ಮನೆ ಬಂದು ಮಾತಾಡೋಕ್ಕಾಗಲ್ಲ, ಅಲ್ಲೊಂದು ರೀಸನ್ ಇಟ್ಕೊಂಡೆ ತಾನೆ ನಾವು ಮಾತಾಡಬೇಕಾಗಿರೋದು. ಆ್ಯಂಡ್ ಇನ್ನೊಂದು ಏನಂತಂದ್ರೆ ಗೈಸ್, ಲೈಕ್ ತುಂಬ ಕಮೆಂಟ್ಸ್ಗಳು ನೋಡ್ತಾ ಇದ್ದೀವಿ. ಏನು ಲಾಯ ಜಗದೀಶ್ ಅವ್ರು ಹೋಗಿ ಮಾತಾಡ್ತಿಲ್ವಾ, ರಜತ್ ಅವ್ರು ಮಾತಾಡಿದ್ದು ಸರಿ ಅಂತ ಹೇಳ್ತಾ ಇದ್ದೀರಾ. ಬಟ್ ಲಾಯ ಜಗದೀಶ್ ಅವ್ರು ಮಾತಾಡ್ತಾ ಇದ್ದು ಯಾವಾಗ ಅಂತಂದ್ರೆ, ಈ ಎದುರುಗಡೆ ಇರೋ ವ್ಯಕ್ತಿ ಮಾತಾಡೋದ ಮೇಲೆ ಇವರು ಕೆಟ್ಟ ಪದಗಳನ್ನ ಯೂಸ್ ಮಾಡ್ತಾ
ಇದೆ ಹೊರತು ಇವರೇ ಹೋಗ್ತಿಲ್ಲ. ಈಗ ಮಾನಸ್ ಅವ್ರಿಗೂ ಇವ್ರಿಗೂ ಜಗಳ ಆಯ್ತು ಅಂತ ತಿಳ್ಕೊಳ್ಳಿ, ಮಾನಸ್ ಅವ್ರು ಫಸ್ಟ್ ಹೋಗಲೇ ಬಾರಲೆ ಅಂತ ಕರಿತಿದ್ರು, ಆಮೇಲೆ ತಾನೇ ಇವ್ರು ಮಾತಾಡ್ತಿದ್ರು, ಹಂಸ ಅವರು ಹೋಗಲೇ ಬಾರಲೆ ಅಂದ್ಮೇಲೆ ಇವರು ಹೋಗಲ್ಲ ಅದು ಮಾತಾಡ್ತಿದ್ದು. ಬಟ್ ಇಲ್ಲಿ ರಜತ್ ಅವರು ಟಾಸ್ಕ್ ಟೈಮಲ್ಲಿ ಕೋಪಗೊಂಡು ಬೈದಿರೋದು. ಸೊ ಅವ್ರಿಗೂ ಇವ್ರಿಗೂ ಕಂಪಾರಿಸನ್ ಬೇಡ. ಜಗದೀಶ್ ಅವರೇ ರಜತೆ. ಸೊ ಜಗದೀಶ್ ಕಂಪಾರಿಸನ್ ರಜತ್ ಮಾಡಕ್ ಹೋಗ್ಬಿಡಿ. ಜಗದೀಶ್ ಅವ್ರದ್ದು ಒಂದು ವ್ಯಾಲ್ಯೂ ಇದೆ, ಇವ್ರದ್ದು ಒಂದು ಬೇರೆ ವ್ಯಾಲ್ಯೂ ಇದೆ. ಲಾಯರ್ ಜಗದೀಶ್ ಅವ್ರು ಬೈಯೋದಕ್ಕೆ ಒಂದು ರೀಸನ್ ಇತ್ತು, ಏನಂತಂದ್ರೆ ಇವರು ಯಾರು ಕೂಡ ಮಾತಾಡ್ತಾ ಇಲ್ಲ, ಯಾರು ಕೂಡ ಕಂಪ್ಯಾನಿಯನ್ ಸಿಗ್ತಾ ಇಲ್ಲ. ನೀವು ಸ್ವಲ್ಪ ಎರಡು ಆಂಗಲ್ ಇಂದ ಯೋಚನೆ ಮಾಡ್ಬೇಕಾಗುತ್ತೆ. ಹೌದು, ಜಗದೀಶ್ ಅವ್ರು ಮಾತಾಡಿ ತಪ್ಪಿತ್ತು, ನಾನು ಇವಾಗ್ಲೂ ಅದನ್ನೇ ಹೇಳ್ತಾ ಇದ್ದೀನಿ. ಬಟ್ ಆಚೆ ಕಳ್ಸಷ್ಟು ತಪ್ಪೇನ್ ಮಾಡಿಲ್ಲ, ಯಾಕಂದ್ರೆ ಮನೆಯವರೆಲ್ಲ ಅಷ್ಟು ವಿರುದ್ಧವಾಗಿ ಲಾಯರ್ ಜಗದೀಶ್ ಅವ್ರ ವಿರುದ್ಧ ನಿಂತಿರ್ತಾರೆ. ಯಾರು ಕೂಡ ಒಂದು ವೀಕಲ್ಲಿ ಮಾತಾಡಿಸ್ತಾರಲ್ಲ, ಇವ್ರು ಮಾತಾಡ್ಸಕ್ ಹೋದ್ರು ಅವ್ರು ಮಾತಾಡಿಸ್ತಾರಲ್ಲ. ಆಮೇಲೆ ಏನ್ ಮಾಡ್ತಾರೆ, ಏನೋ ಒಂಥರ ಲೈಕ್ ಈವನ್ ಶಿಶಿರ್ ಅವ್ರು ಕೂಡ ಅವತ್ತೇ ಆ ವೀಕಲ್ಲಿ ಅವರೇ ಕ್ಯಾಪ್ಟನ್ಸಿ ಆಗಿರ್ತಾರೆ. ಶಿಶಿರ್ ಅವ್ರಿಗೆ ಅಷ್ಟೊಂದು ಒಳ್ಳೆ ಗುಣ ಆಯ್ತು ಅಂತಂದ್ರೆ ಅಟ್ಲೀಸ್ಟ್ ಶಿಶಿರ್ ಅವ್ರು ಹೋಗ್ಬಿಟ್ಟು ಪ್ರೀ ಪ್ಲಾನ್ ಅದು ಆಕ್ಚುಲಿ ಅವ್ರನ್ನ ಆಚೆ ಕಳಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಪ್ರೀ ಪ್ಲಾನ್ ಮಾಡ್ಕೊಂಡು ಯಾರನ್ನೋ ಒಬ್ಬನ ಕೋಪ ಮಾಡಿಸ್ಬೇಕಾಗಿತ್ತು. ಅದು ನೀಟಾಗಿ ರಂಜಿತ್ ಅವ್ರನ್ನ ಮಾಡ್ತಾರೆ. ಯಾಕಂದ್ರೆ ರಂಜಿತ್ ಅವ್ರಿಗೆ ಗೊತ್ತಿದೆ ಟೆಂಪರ್ಮೆಂಟ್ ಕಮ್ಮಿ ಇದೆ, ಇವ್ರು ಮಾಡ್ಬಿಡ್ತಾರೆ. ಆಮೇಲೆ ಇವರು ತುಂಬಾ ಏನೋ ಮಾಡ್ಬಿಡ್ತೀನಿ, ನಾನು ಗಿಡ್ದಾಕ್ಬಿಡ್ತೀನಿ ಅಂತ ಹೇಳಿದಾಗ ತ್ರಿವಿಕ್ರಮ್ ಅವ್ರು ಹೇಳ್ಬೇಕಾಗಿತ್ತು, ಹಂಗೆಲ್ಲ ಮಾಡ್ಬೇಡ ಮಗ, ನಾವು ಬಂದಿರೋದು ಯಾಕೆ, ಗೇಮ್ ಮಾಡಕ್ ಬಂದಿರೋದು, ಅಷ್ಟೊಂದು ಕ್ಲೋಸ್ ಫ್ರೆಂಡ್ಶಿಪ್ ಇತ್ತು ಅಂತಂದ್ರೆ ನಾನು ಮಾತಾಡ್ತಾ ಇರೋದು. ಬಟ್ ಯಾರು ಕೂಡ ಅದೆಲ್ಲ ಹೇಳಲಿಲ್ಲ, ಅವರು ಸುಮ್ಮನೆ ಇದ್ರು. ಅವ್ರನ್ನ ಫೈರ್ ಒಂಥರ ಬೆಂಕಿಗೆ ಪೆಟ್ರೋಲ್ ಸುರಿತಾ ಇದ್ರು, ಅದನ್ನ ಬಗ ಅಂತ ಹತ್ಕೊಂಡು ಉರಿತಾ ಇತ್ತು. ಆ ಟೈಮಲ್ಲಿ ಹುಡುಗಿರು ಕೂಡ ಇನ್ವಾಲ್ವ್ಮೆಂಟ್ ಆದ್ರು, ಇವರು ಕೂಡ ಎದೆ ಕೊಡಕ್ ಹೋದ್ರು. ಇವ್ರು ಆ ಟೈಮಲ್ಲಿ ತಳ್ಳಕ್ಕೆ ಓದಿಯಕ್ಕೆಲ್ಲ ಹೋಗ್ಬಿಟ್ರು. ಅಲ್ಲೇ ತಪ್ಪಾಗಿದ್ದು. ಅವ್ರಿಗೆ ಅವತ್ತು ಆ ಇನ್ಸಿಡೆಂಟ್ ನಡೆದಿಲ್ಲ ಅಂತಂದಿದ್ರೆ ಬಿಗ್ ಬಾಸ್ ಇನ್ನೊಂದು TRP ಲೆವೆಲ್ ಬೇರೆ ಲೆವೆಲ್ ಅಲ್ಲಿ ಇರ್ತಿತ್ತು. ಇವರು ಶೋಭಾನೂ ಅವಶ್ಯಕತೆ ಇರ್ತಿಲ್ಲ, ಅಂಡ್ ಇವರು ರಜತ್ ಅವರು ಕೂಡ ಅವಶ್ಯಕತೆ ಇರ್ತಿಲ್ಲ ಬಿಗ್ ಬಾಸ್ ಮನೆ ಒಳಗಡೆ. ಅವ್ರ ಅದೊಂದ್ರಲ್ಲೇ ಸಾಕು. ಯಾಕಂದ್ರೆ ಅವ್ರಿಗೆ ಎಷ್ಟು TRP ಬೇಕೋ, ಎಷ್ಟು TRP ಇತ್ತು ಅಂತಂದ್ರೆ ಆಕ್ಚುಲಿ ಲೈಕ್ ಲಾಯರ್ ಜಗದೀಶ್ ಅವ್ರಿಗೆ ಆಟೋಮೆಟಿಕ್ ಸಪೋರ್ಟಿವ್ ಹಂಗೆ ಕ್ರಿಯೇಟ್ ಆಯ್ತು ಹೊರತು ಅವ್ರು ಏನೋ ಪೇಡ್ ಆಗಿ ಕೊಟ್ಟಿಲ್ಲ. ಈಗ ನೀವು ಸುಮ್ಮನೆ ತೊಗೊಂಡೋಗ್ಬಿಟ್ಟು ಎಲ್ಲರೂ ಹೋಗಿ ಆ ಫ್ಯಾನ್ ಪೇಜಸ್ಗಳೆಲ್ಲ ಹೆಚ್ಚು ಕಮ್ಮಿ ಅರ್ಧ ಪೇಡೇ ಅವ್ರದ್ದು. ನಮಗೆ ಅವ್ರದ್ದು ಕಮೆಂಟ್ಸ್ಗಳು ನೋಡಕ್ಕೆ ಹೋದರೆ ಲೈಕ್ಸ್ ಕೊಡಿ, ಅದು ಕೊಡಿ. ಕಮೆಂಟ್ಸಲ್ಲಿ ಹೆಂಗಿರಬೇಕು ಅಂತಂದ್ರೆ ನಾವೇನು ಟಾಪಿಕ್ ಮಾತಾಡಿರ್ತೀವೋ ಆ ಟಾಪಿಕ್ ರಿಲೇಟೆಡ್ ಆಗಿ ಮಾತಾಡಬೇಕೇ ಹೊರತು ಅದನ್ನ ಬಿಟ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ. ಪ್ರೋಮೋದಲ್ಲಿ ನೋಡೋಕೆ ಹೋದ್ರೆ ಕಲರ್ಸ್ ಕನ್ನಡ ಲೈಕ್ ಇನ್ಸ್ಟಾ ಪ್ರೋಮೋದಲ್ಲಿ ಅಲ್ಲಿ ಸ್ಟಾರ್ಟಿಂಗ್ ಬರೋದೇ ತ್ರಿವಿಕ್ರಮ್ ಫ್ಯಾನ್ ಬಟನ್ನು, ಮೋಕ್ಷಿತಾ ಫ್ಯಾನ್ ಬಟನ್ನು, ಡಿಸ್ಲೈಕ್ ಬಟನ್ನು, ಅಗ್ರಿ ಬಟನ್ನು, ಅಟೆಂಡೆನ್ಸ್ ಇದೇ ಬರುತ್ತೆ. ಆ ಪ್ರೋಮೋದಲ್ಲಿ ಏನ್ ಬಿಟ್ಟಿರ್ತಾರೆ ಅದ್ರ ಟಾಪಿಕ್ ಇರಲ್ಲ, ಅದ್ರ ವಿರುದ್ಧವಾಗಿ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಗೈಸ್, ಇದಾಗಿತ್ತು ಮೊದಲೇ ಪ್ರೋಮೋ ರಿವ್ಯೂ. ಸೊ ರಜತ್ ಅವರ ಕ್ವಾಟ್ಲೆ ಕೊಡ್ತಾ ಇದ್ದಾರೆ ಅಂತ ನಮ್ಗೆ ಅನ್ಸುತ್ತೆ, ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಕಿಚ್ಚನ ಪಂಚಾಯತಿಲಿ ಏನೇನು ಕ್ವಶನ್ಗಳು ಕೇಳಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.